ಒಂದು ದೇಶದ ಮಿಲಿಟರಿ ಶಕ್ತಿ ಎಷ್ಟೆಂದು ವ್ಯಕ್ತವಾಗುವುದು ದೀರ್ಘಾವಧಿ ಯುದ್ಧದ ವೇಳೆಯೇ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧವೇನಾದರೂ ಸಂಭವಿಸಿದಲ್ಲಿ ಏನಾಗಬಹುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರಿಗೂ ಗೊತ್ತಿಲ್ಲ. ಸೇನೆಗಳ ಬಳಿಯಿರುವ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳ ಸಂಗ್ರಹ ಎಷ್ಟೆಂಬುದರ ಮೇಲೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸಬಹುದು. ಆದರೆ ಪಾಕಿಸ್ತಾನಕ್ಕೆ ಮದ್ದುಗುಂಡುಗಳ ಭಾರಿ ಕೊರತೆ ಇದೆಯಂತೆ. ಪೂರ್ಣ ಪ್ರಮಾಣದಲ್ಲಿ ಯುದ್ಧವೇನಾದರೂ ಸಂಭವಿಸಿದಲ್ಲಿ 4 ದಿನದಲ್ಲಿ ಪಾಕಿಸ್ತಾನ ಬಳಿ ಇರುವ ಮದ್ದುಗುಂಡುಗಳು ಖಾಲಿಯಾಗ್ತವೆ ಅಂತ ಕೆಲ ವರದಿಗಳು ಹೇಳ್ತವೆ. ಪಾಕಿಸ್ತಾನದಲ್ಲಿ ಮದ್ದುಗುಂಡುಗಳನ್ನು ತಯಾರಿಸುವ ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಅಗತ್ಯ ಪ್ರಮಾಣದಲ್ಲಿ ಇವುಗಳನ್ನು ಪೂರೈಸಲು ಅಶಕ್ತವಾಗಿದೆ. ಜಾಗತಿಕವಾಗಿ ಮದ್ದುಗುಂಡುಗಳಿಗೆ ಇರುವ ಬೇಡಿಕೆ, ಆಂತರಿಕವಾಗಿ ಇರುವ ಆರ್ಡಿನೆನ್ಸ್ ಫ್ಯಾಕ್ಟರಿಗಳ ಕಡಿಮೆ ಉತ್ಪಾದನಾ ಸಾಮರ್ಥ್ಯ ಇತ್ಯಾದಿ ಇದಕ್ಕೆ ಕಾರಣ. ರಷ್ಯಾ ಜೊತೆ ದೀರ್ಘಾವಧಿ ಯುದ್ಧದಲ್ಲಿರುವ ಉಕ್ರೇನ್ ದೇಶಕ್ಕೆ ಪಾಕಿಸ್ತಾನ ಸಾಕಷ್ಟು ಮದ್ದುಗುಂಡುಗಳನ್ನು ಪೂರೈಸಿಬಿಟ್ಟಿದೆ. ಇದರಿಂದಾಗಿ ಪಾಕಿಸ್ತಾನದ ಶಕ್ತಿ ಕುಂಠಿತವಾಗಿದೆ. ತೀವ್ರ ಯುದ್ಧ ನಡೆದಲ್ಲಿ ಪಾಕಿಸ್ತಾನದಲ್ಲಿರುವ ಮದ್ದುಗುಂಡುಗಳು 96 ಗಂಟೆಗಳಲ್ಲೇ ಮುಗಿದು ಹೋಗಲಿದೆಯಂತೆ. ಯುದ್ಧದಲ್ಲಿ ಯುದ್ಧ ವಿಮಾನ, ಕ್ಷಿಪಣಿಗಳಂತೆ ಮದ್ದುಗುಂಡುಗಳು ಬಹಳ ಮುಖ್ಯ. ಅದರಲ್ಲೂ ಭೂಯುದ್ಧದಲ್ಲಿ ಇವುಗಳು ಅತ್ಯಗತ್ಯ. ಪಾಕಿಸ್ತಾನದ M109 ಹೋವಿಟ್ಜರ್ ಗನ್ಗಳಿಗೆ ಬೇಕಾದ 155mm ಶೆಲ್ಗಳು ಹಾಗೂ BM21 ಸಿಸ್ಟಮ್ಸ್ಗೆ ಬೇಕಾದ 122mm ರಾಕೆಟ್ಗಳು ಪಾಕಿಸ್ತಾನದ ಬಳಿ ಸಾಕಷ್ಟು ಇಲ್ಲವೇ ಇಲ್ಲ. ಈ ಕೊರತೆ ಪಾಕಿಸ್ತಾನದ ಹೋರಾಟ ಸಾಮರ್ಥ್ಯವನ್ನ ಕ್ಷೀಣಿಸಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಮಿಲಿಟರಿ ಪ್ರಮುಖ ಶಕ್ತಿಯೇ ಮದ್ದುಗುಂಡುಗಳು. ಅದರಲ್ಲೂ 150mm ಶೆಲ್ಗಳು ಪಾಕಿಸ್ತಾನಕ್ಕೆ ಅತ್ಯವಶ್ಯಕ. ಉಕ್ರೇನ್ಗೆ ಈ ಶೆಲ್ಗಳನ್ನು ಪಾಕಿಸ್ತಾನ ಸರಬರಾಜು ಮಾಡಿದ್ದು ಅದರ ಕೊರತೆ ಈಗ ಪಾಕಿಸ್ತಾನಕ್ಕೆ ಎದುರಾಗಿದೆ. ಹಾಗಾಗಿ ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಕ್ಷಿಪ್ರ ಅವಧಿಯಲ್ಲಿ ಈ ಶೆಲ್ಗಳನ್ನು ತಯಾರಿಸಲು ಅಸಮರ್ಥವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದೊಂದಿಗೆ ಯುದ್ಧದ ಕಾರ್ಮೋಡದಲ್ಲಿರುವ ಪಾಕಿಸ್ತಾನಕ್ಕೆ ಇಕ್ಕಟ್ಟಿನ ಸ್ಥಿತಿ. ಒಂದು ವೇಳೆ ಯುದ್ಧ ಸಂಭವಿಸಿದಲ್ಲಿ ಟರ್ಕಿ ಮತ್ತು ಚೀನಾದಿಂದ ನಿರೀಕ್ಷಿತ ನೆರವು ಬರದೆ ಹೋದಲ್ಲಿ ಪಾಕಿಸ್ತಾನ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಹೆಚ್ಚು. ಹಾಗಾದ್ರೆ ಯಾವ ರೀತಿ ಪಾಕ್ ಯುದ್ಧಕ್ಕೆ ತಯಾರಾಗ್ತಿರಬಹುದು? ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆ ಪ್ರತೀಕಾರದ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಹೀಗಾಗಿ ಭಾರತ ಯಾವ ಸಮಯದಲ್ಲಿ ಬೇಕಾದರೂ ಯುದ್ಧ ಸಾರಬಹುದು ಅನ್ನೋ ಭೀತಿಯಲ್ಲಿರುವ ಪಾಕಿಸ್ತಾನ ಯುದ್ಧಕ್ಕೆ ಸಕಲ ಸಿದ್ಧತೆಯನ್ನ ನಡೆಸ್ತಾನೇ ಇದೆ. ಯುದ್ಧಕ್ಕೆ ಸಜ್ಜಾಗಲು ಪಾಕಿಸ್ತಾನಿ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ POKಯಲ್ಲಿ ಸ್ಥಳೀಯ ನಾಗರಿಕರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡ್ತಾ ಇದೆ. ಇದರ ವಿಡಿಯೋ ವೈರಲ್ ಆಗಿದೆ. ಇದೇ ರೀತಿ 1990ರ ದಶಕದಲ್ಲಿ ಪಾಕಿಸ್ತಾನ POKಯಲ್ಲಿ ಸ್ಥಳೀಯ ಯುವಕರನ್ನ ಶಸ್ತ್ರಸಜ್ಜಿತಗೊಳಿಸಿ ತರಬೇತಿ ನೀಡಿ ಅವರನ್ನ ಭಯೋತ್ಪಾದಕ ಗುಂಪುಗಳಿಗೆ ಸೇರಿಸಿಕೊಂಡು ಭಾರತದ ಪ್ರದೇಶಕ್ಕೆ ಕಳುಹಿಸುವ ತಂತ್ರದ ಪುನರಾವರ್ತನೆ ಆಗಬಹುದು ಅನ್ನೋ ಅನುಮಾನ. ಭಾರತದ ಬಲವಾದ ಪ್ರತೀಕಾರದ ಪ್ರತಿಜ್ಞೆಯ ಬಳಿಕ ಆಕ್ರಮಣಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಲು ಪಾಕಿಸ್ತಾನಿ ಸೇನೆ POKಯಲ್ಲಿ ಸ್ಥಳೀಯರಿಗೆ ತರಬೇತಿ ನೀಡ್ತಾ ಇದೆ. 26 ಅಮಾಯಕ ನಾಗರಿಕರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಹದಗೆಟ್ಟಿದೆ. ಇದರ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಭಾರತ ಬಲವಾದ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿರುವುದರಿಂದ ಪಾಕಿಸ್ತಾನ ತನ್ನ ರಕ್ಷಣೆಯನ್ನ ಬಲಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಪಾಕಿಸ್ತಾನಿ ಸೇನೆಯು POKಯಲ್ಲಿ ತರಬೇತಿ ಶಿಬಿರಗಳನ್ನು ಸ್ಥಾಪಿಸಿದ್ದು ಅಲ್ಲಿ ಸ್ಥಳೀಯರಿಗೆ ಶಸ್ತ್ರಾಸ್ತ್ರಗಳನ್ನು ನಿರ್ವಹಿಸಲು ತರಬೇತಿ ನೀಡಲಾಗ್ತಾ ಇದೆ. ಪಾಕಿಸ್ತಾನಿ ಪಡೆಗಳು ಭಾರತದೊಂದಿಗಿನ ಯುದ್ಧದಲ್ಲಿ ಭಾಗವಹಿಸಲು ಹಿಂಜರಿಯುತ್ತಿವೆ ಮತ್ತು ಹಲವಾರು ಸೈನಿಕರು ಪಾಕಿಸ್ತಾನ ಸೇನೆಯನ್ನ ತೊರೆದಿದ್ದಾರೆ ಎಂಬ ವರದಿಗಳ ಮಧ್ಯೆ ಈ ವಿಡಿಯೋ ಬಹಿರಂಗವಾಗಿದೆ. ಹೌದು, ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 26 ಮಂದಿ ಪ್ರಾಣವನ್ನ ಕಳೆದುಕೊಂಡರು. ಇದಾದ ಬಳಿಕ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿದೆ. ಇದನ್ನ ಶಮನ ಮಾಡುವುದಕ್ಕೆ ಪಾಕಿಸ್ತಾನ ತನ್ನದೇ ಆದಂತಹ ಪ್ರಯತ್ನ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ರಷ್ಯಾದ ಮೊರೆ ಹೋಗಿದೆ. ಉದ್ವಿಗ್ನತೆಯನ್ನ ಶಮನಗೊಳಿಸುವುದಕ್ಕೆ ಪಾಕಿಸ್ತಾನ ರಷ್ಯಾದ ರಾಜತಾಂತ್ರಿಕ ಹಸ್ತಕ್ಷೇಪವನ್ನ ಕೋರಿದೆ. ಮಾಸ್ಕೋದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಮೊಹಮ್ಮದ್ ಖಾಲಿದ್ ಜಮಾಲಿ ಪರಿಸ್ಥಿತಿಯನ್ನ ಶಮನಗೊಳಿಸುವುದಕ್ಕೆ ರಷ್ಯಾ ಸಹಾಯವನ್ನ ಔಪಚಾರಿಕವಾಗಿ ಕೋರಿದ್ದಾರೆ. 1966ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಶಸ್ತ್ರ ಸಂಘರ್ಷವನ್ನ ಕೊನೆಗೊಳಿಸುವುದಕ್ಕೆ ಸಹಾಯ ಮಾಡಿದ ತಾಷ್ಕೆಂಟ್ ಮಾತುಕತೆಗಳ ಸಮಯದಲ್ಲಿ ರಷ್ಯಾ ಮಾಡಿದಂತೆ ಈ ದ್ವಿಮುಖ ಸಂಬಂಧವನ್ನ ಬಳಸಿಕೊಂಡು ಮಧ್ಯಸ್ಥಿಕೆ ವಹಿಸಬಹುದು ಅಂತ ಆಶಿಸಿದ್ದಾರೆ. ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಲಾವ್ರೋವ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ ಅಂತ ಪಾಕಿಸ್ತಾನ ವಿದೇಶಾಂಗ ಕಚೇರಿ ಹೇಳಿಕೆ ತಿಳಿಸಿದೆ.
ಲಾವ್ರೋವ್ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಎರಡೂ ಕಡೆಯವರು ಸಂಯಮದಿಂದ ವರ್ತಿಸಬೇಕು ಮತ್ತು ಉದ್ವಿಗ್ನತೆಯನ್ನು ತಪ್ಪಿಸಬೇಕು ಅಂತ ಹೇಳಿದ್ದಾರೆ. 2019ರ ಪುಲ್ವಾಮಾ ದಾಳಿಯ ನಂತರ ಕಣಿವೆಯಲ್ಲಿ ನಡೆದ ಅತ್ಯಂತ ಭೀಕರ ದಾಳಿ ಪಹಲ್ಗಾಮ್ನಲ್ಲಿ ನಡೆದಿದ್ದು 26 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಮತ್ತಷ್ಟು ಹಳಸಿ ಹೋಗಿದೆ. ಭಾರತ ಎರಡು ದೇಶಗಳ ನಡುವಿನ ನೀರು ಹಂಚಿಕೆಯನ್ನು ನಿಯಂತ್ರಿಸುವ 1960ರ ಸಿಂಧು ಒಪ್ಪಂದವನ್ನು ಸ್ಥಗಿತಗೊಳಿಸುವುದಾಗಿ ಹೇಳಿದೆ. ಇದಕ್ಕೂ ಮೊದಲು ಏಪ್ರಿಲ್ 24ರಂದು ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರನ್ನ ಶಿಕ್ಷಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕರ ದಾಳಿ 2019ರ 370ನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ನಡೆದ ಅತಿದೊಡ್ಡ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾಗಿದೆ. ಭಯೋತ್ಪಾದಕ ದಾಳಿಯ ನಂತರ ಭದ್ರತಾ ಪಡೆಗಳು ಕಾರಣರಾದ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದವು. ದಾಳಿಯ ನಂತರ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ.